ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿನ್ನೆ ವಿಡಿಯೋದಲ್ಲಿ ಮತ್ತೆ ಹಿಂಡೆನ್ಬರ್ಗ್ ಸುದ್ದಿ ಮಾಡ್ತಿರೋ ಬಗ್ಗೆ ಕವರ್ ಮಾಡಿದ್ದೆ. ನಿನ್ನೆ ಯಾರ ಮೇಲೆ ಅಟ್ಯಾಕ್ ಮಾಡ್ಬೋದು ಅನ್ನೋಂಥ ಕುತೂಹಲ ಎಲ್ರಿಗೂ ಇತ್ತು. ಫೈನಲಿ ರಾತ್ರಿ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ ಹಿಂಡೆನ್ಬರ್ಗ್ ಇಂದ. ಅದ್ರ ಬಗ್ಗೆ ನಾವು ಈಗಿನ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಎಲ್ರಿಗೂ ಕುತೂಹಲ ಅಂತ ಇತ್ತು. ನಿನ್ನೆ ಮಾರ್ನಿಂಗ್ ಸಮಥಿಂಗ್ ಬಿಗ್ ಸೋನ್ ಇನ್ ಇಂಡಿಯಾ ಅಂತ ಟ್ವೀಟ್ ಮಾಡಿದ್ಮೇಲೆ ಎಲ್ಲರೂ ಯಾವ ಕಂಪನಿಯ ಮೇಲೆ ಆರೋಪ ಮಾಡಬಹುದು ಅಂತ ಕಾಯ್ತಾ ಇದ್ರು. ಸೊ ಅಗೇನ್ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಫರ್ದರ್ ಕೆಲವೊಂದು ಅಲಿಗೇಷನ್ಸ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಸೆಬಿ ಚೀಫ್ ಅಥವಾ ಚೇರ್ಪರ್ಸನ್ ಅನ್ನ ಟಾರ್ಗೆಟ್ ಮಾಡಿ ಅವರ ಮೇಲೆ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ನಮ್ಗೊತ್ತು ಗೊತ್ತಿಲ್ಲ, ಬಟ್ ಸೀರಿಯಸ್ ಅಲಿಗೇಷನ್ಸ್ ಅಂತೂ ಮಾಡಿದ್ದಾರೆ ಇವರು. ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಈಗಾಗಲೇ ಸೆಬಿ ಚೀಫ್ ಕಡೆಯಿಂದ ಕೂಡ ರೆಸ್ಪಾನ್ಸ್ ಬಂದಿದೆ. ಇನ್ನು ಡೀಟೇಲ್ ಆಗಿ ರೆಸ್ಪಾನ್ಸ್ ಅನ್ನ ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡಬಹುದು, ಸೆಬಿ ಚೀಫ್ ಮದಾಬಿ ಬುಚ್ at stake in Adani offshore entities. ಚಲೋ ಕೂಡ ನೋಡಬಹುದು. ಹಿಂಡೆನ್ಬರ್ಗ್ ರಿಸರ್ಚ್ ಅಲಿಜಸ್ ಸೆಬಿ ಚೀಫ್ ಮದಾಬಿ ಬುಚ್ ಸ್ಪೌಸ್ ಆಟ್ ಸ್ಟೇಕ್ಸ್ ಅಂದ್ರೆ ಇವರ ಹಸ್ಬೆಂಡ್, ಇವ್ರದ್ದು ಸ್ಟೇಕ್ ಇದೆ ಅದಾನಿ ಆಫ್ಶೋರ್ ಎಂಟಿಟೀಸ್ ಏನಿದೆ ಅಂದ್ರೆ ಬೇರೆ ಮಲೇಷಿಯಾ, ಬರ್ಮುಡಾ ಇಲ್ಲೆಲ್ಲ ಆಫ್ಶೋರ್ ಎಂಟಿಟೀಸ್ ಏನಿದೆ ಅದರಲ್ಲಿ ಇವರ ಸ್ಟೇಕ್ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಲ್ ಬ್ಲೋವರ್ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಅವರು ರಿವೀಲ್ ಮಾಡಿದ್ದಾರೆ. ಹಾಗೆ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಒಂದು ಪೊಲಿಟಿಕಲ್ ವೆಂಡೆಟಾ ಅದೇ ಆಗುತ್ತೆ. ಈಗಾಗಲೇ ಅಪೋಸಿಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಎಕ್ಸ್ಪೆಕ್ಟೆಡ್ ಅದರಲ್ಲಿ ನನ್ನ ಎಕ್ಸ್ಪೆಕ್ಟೆಡ್ ಇಲ್ಲ. ಮೊದಲು ಹಿಂಡೆನ್ಬರ್ಗ್ ಏನು ಅಲಿಗೇಷನ್ಸ್ ಮಾಡಿದೆ ಅದನ್ನ ತಿಳ್ಕೊಂಡು ಮುಂದುವರಿಯೋಣ, ನಂತರ ಸ್ಟಾಕ್ಗಳಿಗೆ ಹೋಗೋಣ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಹೊಸ ಕಂಪನಿ ಜಾಯ್ನ್ ಆಗಿದೆ ಈ ಲಿಸ್ಟ್ಗೆ. ಇಷ್ಟು ದಿನ ಅದಾನಿ ಗ್ರೂಪ್ ಶೇರುಗಳು ಸುದ್ದಿಯಲ್ಲಿರ್ತಾ ಇದ್ವು, ಅದು ಹಿಂಡೆನ್ಬರ್ಗ್ ಮುನ್ನೆಲೆಗೆ ಬಂದ್ರೆ ಈಗ ಇನ್ನೂ ಒಂದು ಕಂಪನಿಯನ್ನ ಇವರು ತಮ್ಮ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾಳೆ ಅದ್ರ ಮೇಲೂ ಕೂಡ ಬಿಗ್ ಇಂಪ್ಯಾಕ್ಟ್ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಸೊ ಆ ಸ್ಟಾಕ್ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ, ಅದನ್ನು ಕೂಡ ತಿಳ್ಕೊಳ್ಳೋಣ ನಾವು. ನೋಡಬಹುದು, ವಿಷಲ್ ಬ್ಲೋಯರ್ ಡಾಕ್ಯುಮೆಂಟ್ಸ್ ರಿವೀಲ್ ಸೆಬಿಸ್ ಚೇರ್ಪರ್ಸನ್ ಅಟ್ ಸ್ಟೇಕ್ ಇನ್ ಅಬ್ಸ್ಕ್ಯೂರ್ ಆಫ್ಶೋರ್ ಎಂಟಿಟೀಸ್ ಯೂಸ್ಡ್ ಇನ್ ಅದಾನಿ ಮನಿ ಸಿಫೋನಿಂಗ್ ಸ್ಕ್ಯಾಂಡಲ್. ಅಂದ್ರೆ ಇವರ ಮೊದಲ ರಿಪೋರ್ಟ್ ಅಲ್ಲಿ ಆರೋಪ ಏನಿತ್ತು ಅಂತಂದ್ರೆ ಆಫ್ಶೋರ್ ಎಂಟಿಟೀಸ್ ಅನ್ನ ಬಳಸ್ಕೊಂಡು ಇವರೇ ಆ ಸ್ಟಾಕ್ ಗಳನ್ನ ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತಾ ಇದ್ದಾರೆ, ಜನರಿಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ಆರೋಪ ಆಗಿತ್ತು. ಸೊ ಈಗ ಬಂದಿರೋಂತ ಅಲಿಗೇಷನ್ಸ್ ಏನಂದ್ರೆ ಆ ಆಫ್ಶೋರ್ ಎಂಟಿಟೀಸ್ ಏನಿದೆ ಅದರಲ್ಲಿ ಸೆಬಿ ಚೀಫ್ ಹಾಗೂ ಅವರ ಹಸ್ಬೆಂಡ್ ಏನಿದ್ದಾರೆ ಅವರ ಸ್ಟೇಕ್ ಇದೆ ಅನ್ನೋ ಆರೋಪ. ಹಾಗಾಗಿ ಸೆಬಿ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಅವರ ಮೇಲೆ ಆಕ್ಷನ್ ತಗೊಳ್ತಿಲ್ಲ, ಅಂದ್ರೆ ಅದಾನಿ ಗ್ರೂಪ್ ನ ಮೇಲೆ ಆಕ್ಷನ್ ತಗೊಂಡಿಲ್ಲ ಅನ್ನೋದು ಇವರ ಓವರ್ ಆಲ್ ಆರೋಪ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಷಲ್ ಬ್ಲೋಯರ್ ಡಾಕ್ಯುಮೆಂಟ್ಸ್ ಅನ್ನು ಕೂಡ ರಿವೀಲ್ ಮಾಡಿದ್ದಾರೆ. ವಿಷಲ್ ಬ್ಲೋಯರ್ ಅಂತ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡುವಂತ ಯಾವುದೋ ಒಬ್ಬ ವ್ಯಕ್ತಿ ಆ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಒದಗಿಸೋದು. ಅವ್ರು ಯಾರು ಅಂತ ಗೊತ್ತಿರೋದಿಲ್ಲ, ಯಾರು ಅಂತ ಹೇಳೋದಿಲ್ಲ, ಬಟ್ ಆ ಕಂಪನಿಯಲ್ಲಿ ಒಳಗಡೆ ಕೆಲಸ ಮಾಡುವಂತ ವ್ಯಕ್ತಿಗಳು ಆರೋಪ ಮಾಡೋದಕ್ಕೆ ವಿಷಲ್ ಬ್ಲೋಯರ್ ಅಂತಾರೆ. ಇದಕ್ಕೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ವಿಷಲ್ ಬ್ಲೋಯರ್ ರಕ್ಷಣೆ ಮಾಡಬೇಕು ಅನ್ನುವಂತ ಕಾನೂನುಗಳು ಕೂಡ ಇದೆ. ಇವನ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇದ್ದಾವೆ. ಬನ್ನಿ ನೋಡೋಣ ಈ ರಿಪೋರ್ಟ್ ಅಲ್ಲಿ ಏನೇನಿದೆ ಅಂತ. ಬ್ಯಾಕ್ ಗ್ರೌಂಡ್: 18 months since our Adani report, SEBI has shown a surprising lack of interest in Adani's alleged undisclosed web of Mauritius and offshore shell entities. 18 ತಿಂಗಳಾದ್ರೂ ಕೂಡ ಸೆಬಿ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾನೆ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಬಹುದು ಬ್ಯಾಕ್ ಗ್ರೌಂಡ್: IPE ಪ್ಲಸ್ ಫಂಡ್. ಇದು ಒಂದು ಫಂಡ್ ಮಾರಿಷಸ್ is a small offshore Mauritius fund set up by Adani director. ಅಂದ್ರೆ ಈ IPE ಪ್ಲಸ್ ಫಂಡ್ ಏನಿದೆ ಇದನ್ನ ಸೆಟ್ ಅಪ್ ಮಾಡಿರೋದೇ ಅದಾನಿ ಗ್ರೂಪ್ ಅಲ್ಲಿ ಡೈರೆಕ್ಟರ್ ಆಗಿದ್ದಂತವರು. ಥ್ರೂ ಇಂಡಿಯಾ ಇನ್ಫೋಲೈನ್, ಎ ವೆಲ್ತ್ ಮ್ಯಾನೇಜ್ಮೆಂಟ್ ಫರ್ಮ್ ವಿತ್ ಟೈಸ್ ಟು ದ ವೈರ್ ಕಾರ್ಡ್ ಸ್ಕ್ಯಾಂಡಲ್. ಇದು ಒಂದು ಹಳೆ ಸ್ಕ್ಯಾಂಡಲ್, ದ ವೈರ್ ಕಾರ್ಡ್ ಸ್ಕ್ಯಾಂಡಲ್ ಅನ್ನೋದು. ಇದಕ್ಕೆ ಲಿಂಕ್ ಇರುವಂತಹ ಕಂಪನಿ ಇದು ಈ ಇಂಡಿಯಾ ಇನ್ಫೋಲೈನ್ ಅನ್ನೋದು. ಈಗಾಗಲೇ ಹಿಂದೆ ಸ್ಕ್ಯಾಂಡಲ್ ಅಲ್ಲಿ ತಗಲು ಹಾಕೊಂಡಿರುವಂತಹ ಕಂಪನಿ. ಸೊ ಅದರ ಮೂಲಕ IPE ಪ್ಲಸ್ ಫಂಡ್ ಅನ್ನುವಂತ ಒಂದು ಫಂಡ್ ಅನ್ನ ಸೆಟ್ ಅಪ್ ಮಾಡಿದ್ದಾರೆ. ಜೊತೆಗೆ ಇದೇ ಫಂಡ್ ಮೂಲಕ ವಿನೋದ್ ಅದಾನಿ, ನೀವು ಇಲ್ಲಿ ನೋಡಬಹುದು, ವಿನೋದ್ ಅದಾನಿ, ಬ್ರದರ್ ಆಫ್ ಗೌತಮ್ ಅದಾನಿ, ಯೂಸ್ಡ್ ದಿಸ್ ಸ್ಟ್ರಕ್ಚರ್ ಟು ಇನ್ವೆಸ್ಟ್ ಇನ್ ಇಂಡಿಯನ್ ಮಾರ್ಕೆಟ್ಸ್ ವಿತ್ ಫಂಡ್ಸ್ ಅಲಿಗೇಡ್ಲಿ ಸಿಫೋನ್ ಫ್ರಮ್ ಓವರ್ ಇನ್ವಾಯ್ಸಿಂಗ್ ಆಫ್ ಪವರ್ ಎಕ್ವಿಪ್ಮೆಂಟ್ ಟು ದ ಅದಾನಿ ಗ್ರೂಪ್. ಅಂದ್ರೆ ಅದಾನಿ ಗ್ರೂಪ್ ಗೆ ಏನು ಪವರ್ ಎಕ್ವಿಪ್ಮೆಂಟ್ ಬರ್ತಾ ಇತ್ತು ಅದರಲ್ಲಿ ಓವರ್ ಇನ್ವಾಯ್ಸಿಂಗ್ ಅಂದ್ರೆ ಜಾಸ್ತಿ ಬೆಲೆ ಇನ್ವಾಯ್ಸ್ ಮಾಡಿ ಅದರಿಂದ ಬಂದಂತ ಹಣವನ್ನ ತಂದು ಈ ಗ್ರೂಪ್ ನ ಮೂಲಕ ಇಂಡಿಯನ್ ಇಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು ಅನ್ನೋದು ಇವರ ಅಲಿಗೇಷನ್. ಸೊ ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ ಕೂಡ ಅಟ್ಯಾಚ್ ಮಾಡಿದ್ದಾರೆ, ಒಂದ್ಸಲ ಓದ್ಕೊಳ್ಬಹುದು.
ಹಾಗೆ ಈ ವೈರ್ ಕಾರ್ಡ್ ಸ್ಕ್ಯಾಂಡಲ್ ಏನಿದೆ ಅದ್ರ ಬಗ್ಗೆ ಫೈನಾನ್ಷಿಯಲ್ ಟೈಮ್ಸ್ ನ ಒಂದು ನ್ಯೂಸ್ ಹೆಡ್ಲೈನ್ ಅನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ ನೋಡಬಹುದು. ಇಂಡಿಯನ್ ಗ್ರೂಪ್ ಫೈಟ್ಸ್ ವೈರ್ ಕಾರ್ಡ್ ಫ್ರಾಡ್ ಕ್ಲೈಮ್ ಇನ್ ಲಂಡನ್ ಕೋರ್ಟ್. ಲಂಡನ್ ಕೋರ್ಟ್ ಅಲ್ಲಿ ಆಗ್ತಿರುವಂತ ಕೇಸ್ ಇದು. ಇಲ್ಲಿ ಸುಮಾರು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ನೀವು ಡೀಟೇಲ್ ಆಗಿ ಓದ್ಕೊಂಡು ಹೋದ್ರೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಬಟ್ ಇಲ್ಲಿ ನೋಡಬಹುದು ವಿಜುವಲ್ ಬ್ಲೋಯರ್ ಡಾಕ್ಯುಮೆಂಟ್ಸ್ ಬಗ್ಗೆ ಬಂತು ಟಾಪಿಕ್. ಇಲ್ಲಿ ನೋಡಬಹುದು ವಿಜುವಲ್ ಬ್ಲೋಯರ್ ಡಾಕ್ಯುಮೆಂಟ್ ಶೋಸ್ ದಟ್ ಮದಾಬಿ ಬುಚ್, the current chairperson of SEBI and her husband had stakes in both obscure offshore funds used in the Adani money siphoning scandal. ಅದರ ಬಗ್ಗೆ ಕೆಲವೊಂದು ಡಾಕ್ಯುಮೆಂಟ್ ಅನ್ನ ಇಲ್ಲಿ ಕೊಡ್ತಾರೆ ನೋಡಬಹುದು. ಇದು 2015ರ ಡಾಕ್ಯುಮೆಂಟ್ ನೋಡಬಹುದು. 5/6/2015 ಡೇಟ್ ಇದೆ. ಆಗ ಇವರು ಡಿಸ್ಕ್ಲೋಸ್ ಮಾಡಿರುವಂತಹ ಡಾಕ್ಯುಮೆಂಟ್ ನೋಡಬಹುದು. ಫುಲ್ ನೇಮ್ ಆಫ್ ಕ್ಲೈಮ್ ಧವಲ್ ಬುಚ್, ಮದಾಬಿ ಪುರಿ ಬುಚ್. ಅವರ ಐಡೆಂಟಿಫಿಕೇಶನ್ ನಂಬರ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಇದೆ, ಸೋರ್ಸ್ ಆಫ್ ಫಂಡ್ ನೋಡಬಹುದು, ಸ್ಯಾಲರಿ, ಹಾಗೆ ಅವರ ಆಕ್ಯುಪೇಷನ್ ಕೂಡ ಇದೆ ನೋಡಬಹುದು. ಧವಲ್ ಬುಚ್ ಸಿಪಿಒ ಯೂನಿಲಿವರ್ ಅಲ್ಲಿ, ಹಾಗೆ ಮದಾಬಿ ಪುರಿ ಬುಚ್ ಡೈರೆಕ್ಟರ್ ಅಗೋರಾ ಅಡ್ವೈಸರಿ. ಸೊ ಇಂದಿನ ಕಂಪನಿ, ಇದರಲ್ಲಿ ಅವರ 100% ಸ್ಟೇಕ್ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಇದೇ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ ಹಿಂಡೆನ್ಬರ್ಗ್ ಅವರೇ. ಹಾಗೆ ಸೆಬಿ ಚೇರ್ಪರ್ಸನ್ ಅವರ ಲಿಂಕ್ಡ್ ಇನ್ ಅಕೌಂಟ್ ಬಗ್ಗೆ ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ ನೋಡಬಹುದು. ಸೆಬಿ ಚೇರ್ಪರ್ಸನ್ ಮಾರ್ಚ್ 2022 ಇಂದ, ಹಾಗೆ ಓಲ್ಡ್ ಟೈಮ್ ಮೆಂಬರ್ ಸೆಬಿ. ಇದು ಏಪ್ರಿಲ್ 2017ರಿಂದ ಅಕ್ಟೋಬರ್ 2021 ಇದ್ದಂತದ್ದು. ಹಾಗೆ ನೀವು ಇಲ್ಲಿ ನೋಡಬಹುದು ಆನ್ ಮಾರ್ಚ್ 22, 2017, just weeks ahead of that politically sensitive appointment, Madabi's husband Dhaval Buch wrote to Mauritius Fund Administrator Trident Trust. According to documents we received from the whistleblower, the email was regarding and his wife's investment in the Global Dynamic Opportunities Fund GDOF. In the letter, Dhaval Buch requested to be sole person authorized to operate accounts, seemingly moving the assets out of his wife's name ahead of the politically sensitive appointment. ಅಂದ್ರೆ ಏನು ಸೆಬಿ ಓಲ್ಡ್ ಟೈಮ್ ಮೆಂಬರ್ ಆಗಿ ಅಪಾಯಿಂಟ್ಮೆಂಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ದಿನಗಳ ಮುಂಚೆ ಧವಲ್ ಬುಚ್ ಅವರು ಲೆಟರ್ ನ ಬರೆದು ಅವರ ವೈಫ್ ಹೆಸರಲ್ಲಿ ಇದ್ದಂತ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಅವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾತು. ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ ನೋಡಬಹುದು. ಅವರು ಟ್ರೈಡೆಂಟ್ ಟ್ರಸ್ಟ್ ಕಂಪನಿಗೆ ಬರೆದಿರುವಂತ ಲೆಟರ್ ಕೂಡ ಇಲ್ಲಿ ಇವರು ಅಟ್ಯಾಚ್ ಮಾಡಿದ್ದಾರೆ. ಅಂದ್ರೆ ಯಾವಾಗ ಅಪಾಯಿಂಟ್ಮೆಂಟ್ ಆಗೋಕೆ ಆಗುತ್ತೆ ಅಂತನ, ಅದರ ನಂತರ ಇಮಿಡಿಯೇಟ್ಲಿ ಇವರು ಅವರ ಹೆಸರಲ್ಲಿ ಇದ್ದದನ್ನ ತಮ್ಮ ಹೆಸರಿಗೆ ಮೂವ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಪೊಲಿಟಿಕಲಿ ಸೆನ್ಸಿಟಿವ್ ಅಪಾಯಿಂಟ್ಮೆಂಟ್, ಹಾಗಾಗಿ ಆ ರೀತಿ ಇರಬಾರ್ದು ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಕಾಮನ್ ಆಗಿ ನಡೆಯುತ್ತೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಈ ತರದ ಪೋಸ್ಟ್ ಗೆ ಹೋದಾಗ ಅದನ್ನ ಚೇಂಜ್ ಮಾಡ್ಕೊಳ್ತಾರೆ. ಅದು ನಾರ್ಮಲ್ ಪ್ರೊಸೀಜರ್ ಆಗಿರ್ಲೇಬಾರ್ದು ಅಂತ ಏನಿಲ್ಲ. ಬಟ್ ನಂತರ ಏನೆಲ್ಲ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರ ಇನ್ನೂ ಒಂದು ನೋಡಬಹುದು, ಬುಚ್ ಅವರ ಸ್ಟೇಟ್ ಅಂದ್ರೆ ಇದರಲ್ಲಿ ಎಷ್ಟು ಸ್ಟೇಕ್ ಇತ್ತು ಅನ್ನೋದು ನೀವು ಇಲ್ಲಿ ನೋಡಬಹುದು. ದ ಟೋಟಲ್ ವ್ಯಾಲ್ಯೂ ಆಫ್ ಬುಚ್ ಸ್ಟೇಕ್ ವಾಸ್ ವರ್ತ್ $8,72,762 ಅಟ್ ದ ಟೈಮ್. $8,72,000 ಇತ್ತು ಆಗ. ನಂತರ ಇವರು ಕೂಡ ಅಂದ್ರೆ ಮದಾಬಿ ಬುಚ್ ಅವರು ಕೂಡ ಲೆಟರ್ ಅನ್ನ ಬರೆದಿದ್ದಾರೆ. ಅಂದ್ರೆ ಇನ್ ಮುಂದೆ ನನ್ನ ಹೆಸರಲ್ಲಿ ಇರುವಂತ ಎಲ್ಲವನ್ನು ಕೂಡ ನಮ್ಮ ಹಸ್ಬೆಂಡ್ ಟೇಕ್ ಓವರ್ ಮಾಡ್ತಾರೆ ಅಥವಾ ಅವರು ರೀಡೀಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಲೆಟರ್ ಅನ್ನ ಬರೆದಿದ್ದಾರೆ. ಅಂದ್ರೆ ಥ್ರೂ ಇಮೇಲ್. ಆ ಡಾಕ್ಯುಮೆಂಟ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ ನೋಡಬಹುದು. ಇವರು ಮಾಡಿರುವಂತದ್ದು, ಹಾಗೆ ಅವರಿಂದ ರಿಪ್ಲೈ ಬಂದಿರುವಂತದ್ದು ಎಲ್ಲಾನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಸುಪ್ರೀಂ ಕೋರ್ಟ್ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದು, ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ನಂತರ ಹಾಗೆ ಇಲ್ಲಿವರೆಗೂ ಸೆಬಿ ಹಸ್ ಟೇಕನ್ ನೋ ಆಕ್ಷನ್ ಅಗೇನ್ಸ್ಟ್ ಅದರ್ ಸಸ್ಪೆಕ್ಟ್ ಅದಾನಿ ಶೇರ್ ಹೋಲ್ಡರ್ಸ್ ಆಪರೇಟೆಡ್ ಬೈ ಇಂಡಿಯಾ ಇನ್ಫೋಲೈನ್. ಇಂಡಿಯಾ ಇನ್ಫೋಲೈನ್ ಅಲ್ಲಿ ಇರುವಂತಹ ಇನ್ವೆಸ್ಟರ್ಸ್ ಏನಿದ್ದಾರೆ, ಅದಾನಿ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು, ಇವರ ಬಗ್ಗೆ ಯಾವುದೇ ಆಕ್ಷನ್ ತಗೊಂಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಮಾರ್ಚ್ 2022 ಏಪ್ರಿಲ್ 2017ರಿಂದ ಮದಾಬಿ ಬುಚ್ ಅವರು ಓಲ್ಡ್ ಟೈಮ್ ಮೆಂಬರ್ ಆಗಿದ್ರು ಸೆಬಿಲಿ. ಅಂತಹ ಸಮಯದಲ್ಲೂ ಕೂಡ ಅವರು 100% ಇಂಟ್ರೆಸ್ಟ್ ಇನ್ ಅನ್ ಆಫ್ ಶೋರ್ ಸಿಂಗಪೂರಿಯನ್ ಕನ್ಸಲ್ಟಿಂಗ್ ಫರ್ಮ್ ಕಾಲ್ಡ್ ಅಗೋರಾ ಪಾರ್ಟ್ನರ್ಸ್. ಅಗೋರಾದಲ್ಲಿ 100% ಸ್ಟೇಕ್ ಅನ್ನ ಹೊಂದಿದ್ರು ಅಂತ ಕೂಡ ಹೇಳಿದ್ದಾರೆ. ಹಾಗೆ ಮಾರ್ಚ್ 16, 2022, 2 weeks after her appointment as SEBI chairperson, she quietly transferred the shares to her husband. ಅಂದ್ರೆ ಈ ಶೇರುಗಳನ್ನು ಕೂಡ ಅವರ ಹಸ್ಬೆಂಡ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅಗೋರಾ ಪಾರ್ಟ್ನರ್ಸ್ ಅಲ್ಲಿ ಇದ್ದಂತ ಹೋಲ್ಡಿಂಗ್ ಅನ್ನು ಕೂಡ. ಅದ್ರ ಜೊತೆ ಇವರು ಸೆಬಿ ಚೀಫ್ ಪರ್ಸನ್ ಆಗಿ ಅಪಾಯಿಂಟ್ಮೆಂಟ್ ಆದ್ಮೇಲೆ ಅವರ ಹಸ್ಬೆಂಡ್ ಅನ್ನು ಕೂಡ ಒಂದು ಕಂಪನಿಗೆ ಅಪಾಯಿಂಟ್ ಮಾಡಿದ್ದಾರೆ ನೋಡಬಹುದು. ಬ್ಲಾಕ್ ಸ್ಟೋನ್ ಅನ್ನುವಂತ ಒಂದು ಕಂಪನಿಗೆ ಸೀನಿಯರ್ ಅಡ್ವೈಸರ್ ಆಗಿ ಅಪಾಯಿಂಟ್ ಆಗಿರೋ, ಅಂದ್ರೆ ಇವರು ಅಪಾಯಿಂಟ್ ಮಾಡಿದ್ದು ಅಂತ ಅಲ್ಲ, ಯಾರಾದ್ರೂ ಅಪಾಯಿಂಟ್ ಆಗಿರ್ತಾರೆ, ಅಂದ್ರೆ ಯಾರಾದ್ರೂ ಅಪಾಯಿಂಟ್ ಮಾಡಿರ್ಲಿ, ಬಟ್ಗೆ ಇವರು ಅಪಾಯಿಂಟ್ ಆಗಿದೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗೋದು ನೋಡಬಹುದು, ಈ ಹ್ಯಾಡ್ ನಾಟ್ ವರ್ಕ್ಡ್ ಫಾರ್ ಎ ಫಂಡ್ ಇನ್ ರಿಯಲ್ ಎಸ್ಟೇಟ್ ಆರ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಬಿಫೋರ್ ಆಸ್ ಪರ್ ಇಸ್ ಲಿಂಕ್ಡ್ ಇನ್ ಪ್ರೊಫೈಲ್. ಅವರ ಲಿಂಕ್ಡ್ ಇನ್ ಪ್ರೊಫೈಲ್ ನೋಡಿದ್ರೆ ಅವರು ಹಿಂದೆ ಎಲ್ಲೂ ರಿಯಲ್ ಎಸ್ಟೇಟ್ ಕಂಪನಿಯಲ್ಲಾಗ್ಲಿ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಲ್ಲಾಗ್ಲಿ ವರ್ಕ್ ಮಾಡಿದವರಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಯಾಕೆ ರಿಯಲ್ ಎಸ್ಟೇಟ್ ಬರುತ್ತೆ ಅಂತಂದ್ರೆ, ಈ ಬ್ಲಾಕ್ ಸ್ಟೋನ್ ಕಂಪನಿ ಏನಿದೆ ಇದು ರಿಯಲ್ ಎಸ್ಟೇಟ್ಗೆ ರಿಲೇಟೆಡ್ ಆಗಿರುವಂತಹ ಕಂಪನಿ. ಅದ್ರ ಬಗ್ಗೆ ಇಲ್ಲಿ ವಿಷಯ ಇದೆ ನೋಡಬಹುದು. ಬ್ಲಾಕ್ ಸ್ಟೋನ್ ಹ್ಯಾಸ್ ಬಿನ್ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ವೆಸ್ಟರ್ಸ್ ಅಂಡ್ ಸ್ಪಾನ್ಸರ್ ಆಫ್ ರೀಟ್ಸ್ ಎನ್ ನಾಸೆಂಟ್ ಅಸೆಟ್ ಕ್ಲಾಸ್ ಇನ್ ಇಂಡಿಯಾ.
ಸೊ ರೀಟ್ಸ್ ಅಂದ್ರೆ ಏನು ಅಂತ ನೋಡಬಹುದು. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಈಸ್ ಎನ್ ಎಂಟಿಟಿ ದಟ್ ಓನ್ಸ್ ಅಂಡ್ ಆಪರೇಟ್ಸ್ ಇನ್ಕಮ್ ಪ್ರೊಡ್ಯೂಸಿಂಗ್ ರಿಯಲ್ ಎಸ್ಟೇಟ್. ಸೊ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟದ್ದು, ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರ್ನ ಆಸ್ ಎ ಸೀನಿಯರ್ ಅಡ್ವೈಸರ್ ಆಗಿ ನೇಮಕ ಮಾಡಿದ್ದಾರೆ. ಸೊ ಅದರ ನಂತರ ಸಾಕಷ್ಟು REITs ಇವರು ಅಪ್ರೂವಲ್ ಮಾಡಿದ್ದಾರೆ, ಎಸ್ಪೆಷಲಿ ಬ್ಲಾಕ್ ಸ್ಟೋನ್ ಸ್ಪಾನ್ಸರ್ಡ್ ನ ಅಪ್ರೂವಲ್ ಮಾಡಿದ್ದಾರೆ. ನಂತರ ಸಾಕಷ್ಟು ಕಡೆ ಇವರು REITs ಪ್ರಮೋಟ್ ಮಾಡುವಂತ ಕೆಲಸ ಮಾಡಿದ್ದಾರೆ ಅನ್ನುವಂತ ಅಲಿಗೇಷನ್ಸ್ ಅನ್ನು ಕೂಡ ಇವರು ಇದರಲ್ಲಿ ಮಾಡಿದ್ದಾರೆ. ಇಲ್ಲೂ ಕೂಡ ನೋಡಬಹುದು, ಸೆಬಿ ಚೀಫ್ ಸೇಸ್ ಅ ನ್ಯೂ ಫೇವರೇಟ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ವಿಲ್ ಈಕ್ವಲ್ ದ ಸೈಜ್ ಆಫ್ ಇಂಡಿಯಾಸ್ ಈಕ್ವಿಟಿ ಮಾರ್ಕೆಟ್. ಇದು REIT ಬಗ್ಗೆನೆ ಇವರು ತಮ್ಮ ಕಾನ್ಫರೆನ್ಸ್ ಗಳಲ್ಲಿ ಕೂಡ ಪ್ರಮೋಟ್ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದು ಮನಿ ಕಂಟ್ರೋಲ್ ನ ನ್ಯೂಸ್, ಅದನ್ನು ಕೂಡ ಇವರು ಅಟ್ಯಾಚ್ ಮಾಡಿದ್ದಾರೆ. ಮಾರ್ಚ್ 21, 2024 ನ್ಯೂಸ್. ಸೊ ಆಸ್ ಪರ್ ನಾವು ಇಲ್ಲಿ ನೋಡಬಹುದು, ಮದಾಬಿ ಬುಚ್ ಕರೆಂಟ್ಲಿ ಹ್ಯಾಸ್ 99% ಸ್ಟೇಕ್ ಇನ್ ಇಂಡಿಯನ್ ಕನ್ಸಲ್ಟಿಂಗ್ ಬಿಸಿನೆಸ್ ಕಾಲ್ಡ್ ಅಗೋರಾ ಅಡ್ವೈಸರಿ. ಈ ಕಂಪನಿಯಲ್ಲಿ 100% ಸ್ಟೇಕ್ ಅನ್ನು ಹೊಂದಿದ್ದಾರೆ ಅಂತ ಹೇಳಿದರೆ. ದಿಸ್ ಎಂಟಿಟಿ ರಿಪೋರ್ಟೆಡ್ $261,000 ರೆವಿನ್ಯೂ ಫ್ರಮ್ ಕನ್ಸಲ್ಟಿಂಗ್ 4.4 times ಡಿಸ್ಕ್ಲೋಸ್ಡ್ ಸ್ಯಾಲರಿ ಅಟ್ ಸೆಬಿ. ಇಲ್ಲಿ ನೋಡಬಹುದು, ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಸೊ ಕನ್ಕ್ಲೂಷನ್ ಗೆ ಬಂದ್ರೆ, ಅದಾನಿ ಮ್ಯಾಟರ್ ಅಲ್ಲಿ ಸೆಬಿಯನ್ನ ನಾವು ನಂಬಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಓವರ್ ಆಲ್ ಇವರ ರಿಪೋರ್ಟ್ ನ ಸಾರ ಏನಪ್ಪಾ ಅಂತಂದ್ರೆ, ಅದಾನಿ ಗ್ರೂಪ್ ಗೆ ಲಿಂಕ್ ಆಗಿರುವಂತ ಕೆಲವೊಂದು ಆಫ್ ಶೋರ್ ಫಂಡ್ಸ್ ಏನಿದೆ, ಅವರೇನು ಇಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ, ಪ್ರೈಸ್ ಇನ್ಫ್ಲೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದರಲ್ಲಿ ಸೆಬಿ ಚೀಫ್ ಆಗಿರುವಂತ ಮದಾಬಿ ಪುರಿ ಬೂಚ್ ಅವರ ಸ್ಟೇಕ್ ಇದೆ ಅನ್ನೋದು ಇವರ ಆರೋಪ ಆಗಿದೆ. ನಾವಿಲ್ಲಿ ಬರೀ ಹೆಡ್ಲೈನ್ ಗಳನ್ನ ಮಾತ್ರ ನೋಡ್ಕೊಂಡು ಹೋಗಿದೀವಿ, ಖಂಡಿತ ಪೂರ್ತಿ ಡಾಕ್ಯುಮೆಂಟ್ ಅಂತೂ ಕವರ್ ಮಾಡಕ್ ಆಗೋದಿಲ್ಲ. ಸಾಕಷ್ಟು ಪಾಯಿಂಟ್ಸ್ ಅನ್ನು ಅವರು ಮೆನ್ಷನ್ ಮಾಡಿದರೆ, ಬೇಕಿದ್ರೆ ಹಿಂಡೆನ್ಬರ್ಗ್ ರಿಸರ್ಚ್ ಅವರ ವೆಬ್ಸೈಟ್ ಹೋಗಿ ಓದ್ಕೊಳ್ಬಹುದು ಈ ಎಲ್ಲ ವಿಚಾರವನ್ನ. ಇಲ್ಲಿ ನೋಡಬಹುದು, ಇನ್ ಬ್ರೀಫ್, ಡಿಸ್ಪೈಟ್ ದ ಎಕ್ಸಿಸ್ಟೆನ್ಸ್ ಆಫ್ ಥೌಸಂಡ್ಸ್ ಆಫ್ ಮೈನ್ ಸ್ಟ್ರೀಮ್ ರೆಪ್ಯೂಟಬಲ್ ಆನ್ಶೋರ್ ಇಂಡಿಯನ್ ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಸ್ an industry she now is responsible for regulating. Documents show SEBI chairperson Madhabi Butch and her husband as stakes in a multi-layered offshore fund structure with minuscule assets traversing known high-risk jurisdictions, overseen by a company with reported ties to the Wirecard scandal, in the name of entity run by Adani director and significantly used by Vinod Adani in alleged Adani cash siphoning scandal. ಅಂದ್ರೆ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ಕೆ ನೂರಾರು ರೆಪ್ಯುಟೇಷನ್ ಇರುವಂತ ಕಂಪನೀಸ್ ಇದಾವೆ, ಮ್ಯೂಚುವಲ್ ಫಂಡ್ ಗಳಿದಾವೆ. ಇವರು ಅಂತಹ ಒಳ್ಳೆ ಮ್ಯೂಚುವಲ್ ಫಂಡ್ ಗಳ ರೆಗ್ಯುಲೇಟಿಂಗ್ ಅಥಾರಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ಅದರ ಚೀಫ್ ಆಗಿದ್ರು ಕೂಡ, ಇಲ್ಲಿ ಹೈ ರಿಸ್ಕ್ ಇರುವಂತ ಕಡೆ ಜೊತೆಗೆ ಸ್ಕ್ಯಾಂಡಲ್ ನ ಲಿಂಕ್ ಇರುವಂತ ಕಡೆ ಅವರ ಜೊತೆಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ಅದೇ ಫಂಡ್ ಅನ್ನ ಅದಾನಿ ಗ್ರೂಪ್ ನ ಡೈರೆಕ್ಟರ್ ಫಂಡ್ ಮಾಡಿದ್ದಾರೆ, ಅಂದ್ರೆ ಫೌಂಡ್ ಮಾಡಿದ್ದಾರೆ. ಅದನ್ನ ಸ್ಥಾಪನೆ ಮಾಡಿರೋರು ಅದಾನಿ ಗ್ರೂಪ್ ನ ಡೈರೆಕ್ಟರ್. ಜೊತೆಗೆ ವಿನೋದ್ ಅದಾನಿ, ಬ್ರದರ್ ಆಫ್ ಗೌತಮ್ ಅದಾನಿ, ಇವರು ಅಲ್ಲಿ ಅಲಿಗೇಡ್ ಕ್ಯಾಶ್ ಸಿಫೋನಿಂಗ್ ಸ್ಕ್ಯಾಂಡಲ್ ಮಾಡ್ತಿದ್ದಾರೆ. ಸೊ ಅಂತ ಕಡೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಇವರ ಪ್ರಶ್ನೆ. ಅಂತಹ ಫಂಡ್ ಅನ್ನ ಬಳಸ್ಕೊಂಡು ಇನ್ವೆಸ್ಟ್ ಮಾಡ್ತಿದ್ದಾರೆ. ನೂರಾರು ರೆಪ್ಯುಟೇಷನ್ ಚೆನ್ನಾಗಿರುವಂತ ಫಂಡ್ಸ್ ಇದ್ದಾವೆ, ಅದ್ರ ಮೂಲಕ ಯಾಕೆ ಮಾಡಿಲ್ಲ, ಇದು ಇವರ ಪ್ರಶ್ನೆ. ಹಾಗೆ ನಾನು ಅವಾಗ್ಲೇ ಹೇಳಿದೆ, ಇನ್ನೊಂದು ಕಂಪನಿ ಕೂಡ ಈ ಲಿಸ್ಟ್ ಗೆ ಸೇರ್ಕೊಳ್ಳುತ್ತೆ. ನಾಳೆ ಬಿಗ್ ಇಂಪ್ಯಾಕ್ಟ್ ಆ ಕಂಪನಿಯಲ್ಲೂ ಕೂಡ ಆಗ್ಬೋದು ಅಂತ. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದೆ. ದಿಸ್ ನೆಸ್ಟೆಡ್ ಫಂಡ್ಸ್ ಆರ್ ಮ್ಯಾನೇಜ್ಡ್ ಬೈ ಇಂಡಿಯಾ ಇನ್ಫೋಲೈನ್ IIFL, now called 361 per private fund data and IIFL's marketing material. So ನೋಡಬಹುದು, IIFL is a publicly listed wealth management firm in India which has a long history in setting up convoluted fund structures and with previous ties to the Wirecard scandal, Germany's largest ever fraud case. ಅಂದ್ರೆ ಜರ್ಮನಿಯ ಈ Wirecard scandal ಏನಿದೆ ಅದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಕಂಪನಿ IIFL Wealth was alleged to have committed fraud in a takeover deal involving Wirecard using a Mauritius fund structure per a lawsuit in UK courts. UK ಕೋರ್ಟ್ ಅಲ್ಲಿ ಈಗಾಗಲೇ ಇವರು ತಪ್ಪು ಮಾಡಿರೋ ಬಗ್ಗೆ, ಫ್ರಾಡ್ ಮಾಡಿರೋ ಬಗ್ಗೆ ವಿಚಾರಣೆ ಕೂಡ ನಡೆದಿದೆ. ಸೊ ಈಗ ಈ ಕಂಪನಿ ಕೂಡ ಸೇರ್ಕೊಂಡಿದೆ ಇಂಡಿಯಾ ಇನ್ಫೋಲೈನ್. ಆದ್ರೆ ಈಗ ಅದರ ಹೆಸರನ್ನ ಬದಲಾಯಿಸಿದರೆ 361 ವಾಮ್ ಅಂತ ಇದೆ, ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿ. ಆ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು, 361 ವಾಮ್ ಲಿಮಿಟೆಡ್, $1028 ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಮಾರ್ಕೆಟ್ ಕ್ಯಾಪ್ ನೋಡಬಹುದು, 37,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ನೀವು ಇದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಇಲ್ಲೇ ಸ್ವಲ್ಪ ಸೈಡ್ಗೆ ಬಂದ್ರೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇರುತ್ತೆ, ನೋಡಬಹುದು. IIFL Wealth Management Limited as an Indian wealth management firm headquartered in Mumbai, India. The company has a presence in 7 countries and 23 locations in India. So IIFL Wealth Management, so ಇದ್ರ ಬಗ್ಗೆ ಕೂಡ ಇವರು ತಮ್ಮ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದ್ರ ಮೇಲೂ ಕೂಡ ನಾಳೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ದೊಡ್ಡದಾಗಿದೆ. ಜೊತೆಗೆ ಇವರ ರಿಪೋರ್ಟ್ ಅಲ್ಲಿ IIFL ಅಂತ ಬಂದಿರೋದ್ರಿಂದ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು IIFL ಫೈನಾನ್ಸ್ ಕೂಡ ಮಾರಾಟ ಮಾಡುವಂತ ಸಾಧ್ಯತೆ ಇರುತ್ತೆ. ಅದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ IIFL ಫೈನಾನ್ಸ್ ಬಗ್ಗೆ, ಬಟ್ ಅವರು ಮೆನ್ಷನ್ ಮಾಡಿರೋದು IIFL ವೆಲ್ತ್ ಮ್ಯಾನೇಜ್ಮೆಂಟ್ ಬಗ್ಗೆ. ಅದು ಈಗ ನೇಮ್ ಚೇಂಜ್ ಆಗಿದೆ, 361 ವಾಮ್ ಅಂತ.
ಹಾಗೆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡಿದ್ರೆ 1 year ಅಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 100% ಪಾಸಿಟಿವ್ ಇದೆ. 5 years ಇನ್ನೂ ಕಂಪ್ಲೀಟ್ ಆಗಿಲ್ಲ. ಜನವರಿ 2023 ಇಂದ ಇರುವಂತ ಕಂಪನಿ. ಬಹುಶಃ ಈ ನೇಮ್ ಚೇಂಜ್ ಮಾಡಿದ್ಮೇಲೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗಿರ್ಬೋದು. ಒಂದ್ಸಲ BSE ನಲ್ಲಿ ಇದೆಯಾ ನೋಡೋಣ. BSE ನಲ್ಲಿ ಚಾರ್ಟ್ ಪ್ರಾಪರ್ ಆಗಿ ಬರಲಿಲ್ಲ, ಹಾಗಾಗಿ ನಾನೀಗ ಸ್ಕ್ರೀನರ್ ಅಲ್ಲಿ ಓಪನ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಿದ್ರೆ ಹೌದು ನೋಡಬಹುದು, BSE ನಲ್ಲಿ ಇದೆ. ಸೆಪ್ಟೆಂಬರ್ 2019 ಚಾರ್ಟ್ ಅವೈಲೇಬಲ್ ಇದೆ BSE ನಲ್ಲಿ. ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ, ನಾಟ್ ಬ್ಯಾಡ್ ಕಂಪನಿ. ಖಂಡಿತ ನಾಳೆ ಬಿಗ್ ಇಂಪ್ಯಾಕ್ಟ್ ಈ ಸ್ಟಾಕ್ ಅಲ್ಲೂ ಕೂಡ ಆಗುವಂತ ಸಾಧ್ಯತೆ ಇದೆ. ನಂತರ ಆಸ್ ಯೂಶುವಲ್ ಅದಾನಿ ಗ್ರೂಪ್ ನ ಶೇರುಗಳು, ಇವುಗಳಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಇವುಗಳನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ 2023 ಜನವರಿಯಲ್ಲಿ ಅಲಿಗೇಷನ್ ಮಾಡಿದಾಗ ಆಲ್ಮೋಸ್ಟ್ 50, 60, 70% ವರೆಗೂ ಸ್ಟಾಕ್ಗಳು ಕರೆಕ್ಷನ್ ಆಗಿದ್ವು. ಈಗ ಅಷ್ಟು ದೊಡ್ಡ ಕರೆಕ್ಷನ್ ಬರದೇ ಇರಬಹುದು, ಬಟ್ ಒಂದಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅಂತೂ ಆದೇ ಆಗುತ್ತೆ. ನಾನು ಇದೇ ಕಾರಣಕ್ಕೆ ಈ ಹಿಂದೆ ಸಾಕಷ್ಟು ಸಲ ರಿಪೀಟ್ ಮಾಡಿದ್ದೀನಿ, ನಾನು ಅದಾನಿ ಗ್ರೂಪ್ ನ ಶೇರುಗಳನ್ನ ಅವಾಯ್ಡ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಕಂಪನಿ ಎಕ್ಸ್ಪಾನ್ಷನ್ ಗೆ ಡೆಟ್ ಮೇಲೆ ಡಿಪೆಂಡ್ ಆಗಿರೋದು ಒಂದಾದ್ರೆ, ಇನ್ನೊಂದು ಈ ರೀತಿಯ ಪೊಲಿಟಿಕಲಿ ಅಲಿಗೇಷನ್ಸ್, ಪೊಲಿಟಿಕಲಿ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಅಂತ ಸಮಯದಲ್ಲಿ ಸ್ಟ್ರಗಲ್ ಮಾಡೋ ಅಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಅವಾಯ್ಡ್ ಮಾಡ್ತೀನಿ ಅಂತ ಸಾಕಷ್ಟು ಸಲ ಈ ಹಿಂದೆ ಹೇಳಿದ್ದೀನಿ. ನಾನು ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ ಕೂಡ. ಹಾಗೆ ಈ ಅಲಿಗೇಷನ್ಸ್ ಬಗ್ಗೆ ಈಗಾಗಲೇ ಸೆಬಿ ಚೇರ್ಪರ್ಸನ್ ಇಂದ ರೆಸ್ಪಾನ್ಸ್ ಕೂಡ ಬಂದಿದೆ. ಹಿಂಡೆನ್ಬರ್ಗ್ ಡೂಯಿಂಗ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಇನ್ ರೆಸ್ಪಾನ್ಸ್ ಟು ಸೆಬಿ ನೋಟಿಸ್ ಸೇಸ್ ಮದಾಬಿ ಬುಚ್ ಡಿನೈಸ್ ಅಲಿಗೇಷನ್ಸ್. ನಾವು ಈ ಎಲ್ಲ ಅಲಿಗೇಷನ್ಸ್ ಅನ್ನ ಸ್ಟ್ರಾಂಗ್ಲಿ ಡಿನೈ ಮಾಡ್ತೀವಿ. ನಾವೇನು ಈ ಪೊಸಿಷನ್ ಗೆ ಬಂದೆ ಚೇರ್ಪರ್ಸನ್ ಆಗಿ, ಸೆಬಿ ಚೇರ್ಪರ್ಸನ್ ಆಗಿ, ಅದಕ್ಕಿಂತ ಮುಂಚಿನ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಯಾವ್ದನ್ನು ಏನು ಬಚ್ಚಿಟ್ಟಿಲ್ಲ, ಎಲ್ಲಾನು ಕೂಡ ಡಿಸ್ಕ್ಲೋಸ್ ಮಾಡಿದೀವಿ. ಈಗಲೂ ಕೂಡ ಮಾಡಕ್ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಡೀಟೇಲ್ಡ್ ಸ್ಟೇಟ್ಮೆಂಟ್ ಅನ್ನ ನಾವು ಕೊಡ್ತೀವಿ, ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈ ಎಲ್ಲ ಅಲಿಗೇಷನ್ಸ್ ಅನ್ನ ನಾವು ಸ್ಟ್ರಾಂಗ್ಲಿ ಡಿನೈ ಮಾಡ್ತೀವಿ, ಇದರಲ್ಲಿ ಸತ್ಯ ಇಲ್ಲ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಮುಂದೆ ಏನು ನ್ಯೂಸ್ಗಳು ಬರುತ್ತವೆ ಅಂತ. ಖಂಡಿತ ನಾಳೆ ಅದಾನಿ ಗ್ರೂಪ್ ಫೋಕಸ್ ಅಲ್ಲಿ ಇರುತ್ತೆ. ಸೊ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದು, ಬಟ್ ಲಾಸ್ಟ್ ಟೈಮ್ ಏನಾಗಿತ್ತು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಖಂಡಿತ ಇಲ್ಲ. ಬಟ್ 361 ವಾಮ್ ಏನಿದೆ ಇದ್ರ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗುವಂತ ಎಲ್ಲ ಲಕ್ಷಣ ಇದೆ. ಬಟ್ ನೋಡೋಣ, ಹೋಪ್ ಇಟ್ಕೊಳ್ಳೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡೋಣ ನಾಳೆ. ಸರಿಗಳಿರಿ, ಸ್ವಲ್ಪ ವಿಡಿಯೋದ ಲೆಂತ್ ಜಾಸ್ತಿ ಆಗಿದೆ, ಯಾಕಂದ್ರೆ ಅಷ್ಟು ದೊಡ್ಡ ರಿಪೋರ್ಟ್ ಖಂಡಿತ 50 ನಿಮಿಷದಲ್ಲಿ ಕವರ್ ಮಾಡೋದು ಕಷ್ಟ. ಹಾಗಾಗಿ ಸಾಕಷ್ಟು ಪಾಯಿಂಟ್ಸ್ ಅನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.